Dear student, let us discuss few more problems related to this. Understand? The first problem, what is that? If A is 2 cross 2 and B is 2 cross 1, find AB matrix they are asking. Now have a look on this. AB they are asking, write down A, B. First write down A matrix. What is A matrix? 3, 1, 2, 4. Okay. Into B matrix you have to write. What is that? Minus 1, 3. Rows to column you have to multiply. Rows to column. Okay, dears. First row, first column. First row, first column. 3 into minus 1, minus 3. 1 into 3 is plus 3. First row, first column ಮುಗೀತು. First row, second column ಇದ್ದಿದ್ರೆ ಇಲ್ಲಿ ಬರೀತಾ ಇದ್ದೆ. ಇಲ್ವಲ್ಲ, ಅಷ್ಟೇ ಸ್ಟಾಪ್. Now start with second row, first column. 2 into minus 1, minus 2. 4 into 3, plus 12. Now simplify this. That you will get 0 and 10. This is what AB matrix. Got my point? Look at this. Have to find out AB ಅಂತ ಕೇಳಿದ್ದಾರೆ. AB is equal to ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ರೈಟ್ ಡೌನ್ A matrix. ಏನಿದೆಯಪ್ಪ? 3 1 2 0 minus 1 2 minus 4 1 minus 3. Have to write B matrix. What is B matrix here? 2 minus 1 3. ಮಕ್ಕಳ ಹಾಗೆ ನೋಡಬೇಕು, ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಹೌದಲ್ವಾ? ಪ್ರಾಡಕ್ಟ್ ಅಂದಾಗ ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್. 3 2s 6. 1 into minus 1 ಅದರಲ್ಲೇ ಬರೀಬೇಕು, minus 1 ಅಲ್ವಾ? ಸೇಮ್ ರೋ ಸೇಮ್ ಕಾಲಮ್ ಒಟ್ಟಿಗೆ ಬರೀಬೇಕು. 3 2s 6. 1 into minus 1 minus 1. 2 3s 6. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದ್ದಿದ್ರೆ ಇಲ್ಲಿ ಬರೀತಾ ಇದ್ದೆ, ಇಲ್ವಲ್ಲ, ಸ್ಟಾಪ್ ಮಾಡಬೇಕು. ನಾವು ಸ್ಟಾರ್ಟ್ ವಿತ್ ಸೆಕೆಂಡ್ ರೋ, ದಟ್ ಕಾಲಮ್. 0 into 2 0. minus 1 into minus 1 plus 1. 2 into 3 plus 6. Okay, now third row that column ಮಾಡಿ. third row that column minus 8 ಆಯ್ತು ನೋಡಿ. minus 1 minus 9. simplify this. what you will get? simplify ಮಾಡೋಣ. so that you will get 11, that you will get 7, that you will get minus 18. so this is what AB matrix. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಕೆಲವು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಮಕ್ಕಳ. ಹಾಗೆ ನೋಡಿ. Okay, if A is equal to 2 minus 1 3, 2 minus 1 3 and B is equal to 1 4 2. Find AB and B. ಎರಡು ಕಂಡುಹಿಡಿಬೇಕು ಮಕ್ಕಳ. ಎ ಬಿನೂ ಕಂಡುಹಿಡಿಬೇಕು, ಬಿ ಏನು ಕಂಡುಹಿಡಿಬೇಕು. ಹೇಗೆ ಮಾಡ್ಕೋಬೇಕು ನೋಡಿಪ್ಪ. ಓಕೆ, ನಾವು ಹ್ಯಾವ್ ಎ ಲುಕ್ ಆನ್ ದಿಸ್. ಫಸ್ಟ್ ಎ ಬಿ ಕಂಡುಹಿಡಿಬೇಕು ಅಂತ ಕೇಳಿದರೆ ಎ ಇಂಟು ಬಿ. ರೈಟ್ ಡೌನ್ ಎ ಮೆಟ್ರಿಕ್ಸ್. ಎ ಮೆಟ್ರಿಕ್ಸ್ ಏನಿದೆ? 2 minus 1 3. ಬಿ ಏನಿದೆ ನೋಡಿ? 1 4 2. ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಬೇಕು ನೋಡ್ಕೊಳ್ಳಿ. ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ಹೇಗೆ ನೋಡ್ಕೊಳ್ಳಿ. ಫಸ್ಟ್ ರೋ ಗಮನ ಕೊಡಿ ಕೇರ್ಫುಲ್ ಆಗಿ. ಫಸ್ಟ್ ರೋ ಫಸ್ಟ್ ಕಾಲಮ್. 2 into 1 2. ಅಷ್ಟೇ ಅಲ್ವಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗಿದೋಯ್ತು, ಒಂದೊಂದೇ ಎಲಿಮೆಂಟ್ ಇದೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಎಷ್ಟಾಯ್ತು ನೋಡಿ? ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 4s 8. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ ಸಪರೇಟ್ ಬರೀಬೇಕು. 2 4s 8. ಫಸ್ಟ್ ರೋ ಥರ್ಡ್ ಕಾಲಮ್ 2 2s 4. ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೆಕೆಂಡ್ ರೋ ನಲ್ಲಿ ಇದು minus 1 ಇದೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್. minus 1 into 1 what happens here? minus 1. minus 1 into 4 minus 4. ಬೇರೆ ಕಾಲಮ್ ಅದು. minus 1 into 2 minus 2. ಓಕೆ, ನೆಕ್ಸ್ಟ್ ಥರ್ಡ್ ರೋ ಇಂದ ಸ್ಟಾರ್ಟ್ ಮಾಡೋಣ. ಸೇಮ್ 3 1s 3. 3 4s 12. ಒಟ್ಟಿಗೆ ಬರೀಬಾರ್ದು, ಸಪ್ರೇಟ್. ದಟ್ ರೋ ದಟ್ ಕಾಲಮ್ ಮುಗೀತು. ದಟ್ ರೋ ನೆಕ್ಸ್ಟ್ ಕಾಲಮ್ 3 4s 12. ನೆಕ್ಸ್ಟ್ ಬರೀಬೇಕು. 3 2s next column. 3 2s 6.
ದಿಸ್ ಇಸ್ ವಾಟ್ ಎ ಬಿ. ಫರ್ದರ್ ಏನು ಕಂಡುಹಿಡಿಬೇಕು, ಬಿ ಎ ಅಂತ ಹೇಳಿದ್ದಾರೆ ನೋಡಿ ಮಕ್ಕಳ. ಬಿ ಎ ದಿಸ್ ಇಸ್ ಓವರ್ ಬಿ ಎ. ಫಸ್ಟ್ ರೈಟ್ ಆನ್ ಬಿ ಮೆಟ್ರಿಕ್ಸ್. ಬಿ ಮೆಟ್ರಿಕ್ಸ್ ಅಲ್ಲಿ ಏನಿದೆ 1 4 2 ಇಂಟು ಎ ಮೆಟ್ರಿಕ್ಸ್ ಅಲ್ಲಿ ಏನಿದೆ 2 -1 3. ಗಾಟ್ ಮೈ ಪಾಯಿಂಟ್. ಸೊ ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಈ ರೋನಲ್ಲಿ 3 ಎಲಿಮೆಂಟ್ ಇದಾವೆ, 3 ಎಲಿಮೆಂಟ್ ಕಾಲಮ್ ಅಲ್ಲಿ ಇದಾವೆ. ಈ 3 ನ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವಾ? ಸೇಮ್ ರೋ ಸೇಮ್ ಕಾಲಮ್. 1 2s are 2. ಸಪರೇಟ್ ಬರಿಬಾರ್ದು, ಯಾಕೆಂದ್ರೆ ಸೇಮ್ ರೋ ಸೇಮ್ ಕಾಲಮ್ ಒಟ್ಟಿಗೆ ಬರಿಬೇಕಲ್ಲ. 4 into -1 -4. 2 into 3 sorry 2 into 3 plus 6. That what you will get, that is equal to 4. That is B. Got my point? Right. Next ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ಗಮನ ಕೊಡಿ. If A is equal to 2 3 -1, if A is equal to ಮಕ್ಕಳ ನೋಡ್ಕೋಬೇಕು 2 3 -1 and 1 -1 0. 1 -1 0. Find. Just ಏನು ಕೇಳಿದ್ದಾರೆ ನೋಡಿ, A dash and A dash A. ಎರಡು ಕಂಡುಹಿಡಿಬೇಕು. ಮಾಡೋಣ ಹಾಗಾದ್ರೆ. ಎರಡು ಕಂಡುಹಿಡಿಬೇಕು, ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀಟಾಗಿ. ಫಸ್ಟ್ ಯಾವುದು A ಡ್ಯಾಶ್ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ ಮಕ್ಕಳ. A ಡ್ಯಾಶ್ ಎ ಬರ್ಕೋಣ. ವಾಟ್ ಇಸ್ ಎ ಬರ್ಕೋತಾ ಇದ್ದೀನಿ ನೋಡಿ. ವಾಟ್ ಇಸ್ ದಟ್? 2 3 -1 1 -1 0. ದಿಸ್ ಇಸ್ ಎ ಡ್ಯಾಶ್. ಡ್ಯಾಶ್ ಅಂದ್ರೆ ಅದನ್ನ ಟ್ರಾನ್ಸ್ಪೋಸ್ ಮಾಡೋದು. ಹೇಗೆ ಟ್ರಾನ್ಸ್ಪೋಸ್ ಮಾಡ್ತೀರಾ ಹೇಳಿ? 2 1 3 -1 -1 0. ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡಬೇಕು, ಹೌದಾ? ಫಸ್ಟ್ ಫಿನಿಶ್ ಫಸ್ಟ್ ರೋ ಫಸ್ಟ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಫಿನಿಶ್ ಮಾಡ್ತಾ ಇದ್ದೀನಿ, ಗಮನ ಕೊಡಿ. 2 2s are 4. first row first column. 2 2s are 4. 3 3s are 9. -1 into -1 plus 1. First row first column over. Next row first row second column ಬೇರೆ ಕಡೆ ಬರಿಬೇಕು. ನೆಕ್ಸ್ಟ್ ಅಲ್ಲಿ 2 1s are 2. 3 into -1 -3. -1 into 0 0. ಹಾಗಾದ್ರೆ ಫಸ್ಟ್ ರೋ ಇಂದ ಎರಡು ಕಾಲಮ್ ನ ಮಲ್ಟಿಪ್ಲೈ ಮಾಡಿದೀವಿ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಹೋಗೋಣ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ನೋಡಿ. 1 2s are 2. ಓಕೆನಾ? -1 into 3 -3. 0 into -1 0. ಒಟ್ಟಿಗೆ ಬರ್ದಿ ನೋಡಿ. ಸೇಮ್ ರೋ ಸೇಮ್ ಕಾಲಮ್ ಒಟ್ಟಿಗೆ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ದಟ್ ಬಿಕಮ್ 1 + 1 + 0. ಸಿಂಪ್ಲಿಫೈ ಮಾಡಿದ್ರೆ ವಾಟ್ ವಿಲ್ ಗೆಟ್ ಮಕ್ಕಳ? ಸೊ 14 -1 -1 2. ದಿಸ್ ಇಸ್ ವಾಟ್ A ಡ್ಯಾಶ್. ಫರ್ದರ್ ಏನು ಕಂಡುಹಿಡಿಬೇಕು ಮಕ್ಕಳ? A ಡ್ಯಾಶ್ ಇಂಟು A ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. A ಡ್ಯಾಶ್ ಇಂಟು A ಬರ್ಕೋತಾ ಇದ್ದೀನಿ ನೋಡಿ. A ಡ್ಯಾಶ್ ಇಂಟು A ಡ್ಯಾಶ್ ನ ಬರೆಯೋಣ. A ಡ್ಯಾಶ್ ನ ಹೇಗೆ ಬರ್ಕೋಬೇಕು? 2 1 3 -1 -1 0. ದಿಸ್ ಇಸ್ A ಡ್ಯಾಶ್ ಇಂಟು A ಬರಿಬೇಕು. ಇಂಟು A ಏನಿದೆ ನೋಡಿ. 2 3 -1 1 -1 0. ಓಕೆ, ಬರೆಯೋಣ. ಹಾಗೆ ನೋಡಿ, ಗಮನ ಕೊಡಿ. ಫಸ್ಟ್ ರೋ ಫಸ್ಟ್ ಕಾಲಮ್. ನಾನು ಡೈರೆಕ್ಟ್ ಬರೆಯೋದನ್ನ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ಬಂದಾಗ. ನೋಡಿ ಹಾಗೆ 2 2s are 4 1 1s are 1. 4 + 1 5. ರೈಟ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗೋಣ. 2 3s are 6. 1 into -1 -1. 6 -1 5. ಫಸ್ಟ್ ರೋ ಥರ್ಡ್ ಕಾಲಮ್. 2 into -1 -2. 1 into 0 0. ಉಳ್ಕೊಂಡಿದ್ದು ಎಷ್ಟಾಗದ್ರೆ -2. Next start with second row first column. 3 2s are 6. -1 into 1 -1. 6 -1 5. Second row second column. 3 3s are 9. -1 into -1 plus 1. 9 plus 1 10. Second row third column. 3 into -1 -3. -1 into 0 0. ಉಳ್ಕೊಂಡಿದ್ದು ಎಷ್ಟು? -3. Third row first column. -1 into 2 ಏನಾಯ್ತು? -2. 0 into 1 0. ಉಳ್ಕೊಂಡಿದ್ದು ಎಷ್ಟಪ್ಪ? -2. Third row second column. -1 into 3 -3. 0 into this is 0. What you will get? -3. Third row third column. -1 into -1 plus 1. 0 into 0 0. What you will get? 1. This is what A dash into A.
ಗೊತ್ತಾಯ್ತು ಹೇಳಿದ್ದು ಹೇಗೆ? ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನೀವು, ರೈಟ್? ನೆಕ್ಸ್ಟ್ ಇನ್ನು ಕೆಲವು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಹ್ಯಾವ್ ಎ ಲುಕ್ ಆನ್ ದಿಸ್. ಓಕೆ, ಸಿ ದ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಕ್ಕಳ, ತುಂಬಾ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ಕೆಲವು ಸಲ 5 ಮಾರ್ಕ್ಸ್ ಅಲ್ಲೂ ಕೇಳಿದ್ದಾರೆ. ಎ ಮೆಟ್ರಿಕ್ಸ್ ಮತ್ತೆ ಬಿ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ವೆರಿಫೈ ದಟ್ ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ ಈ ತರ. ಯಾವುದು? ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್, ಎ ಮೈನಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್. ಅಲ್ಲಿ ಪ್ಲಸ್ ಮೈನಸ್ ಇತ್ತು, ಬಟ್ ಇಲ್ಲಿ ಇಂಟು ಇದೆ. ಎ ಬಿ ಅಂದ್ರೆ ಎ ಇಂಟು ಬಿ ಹೋಲ್ ಡ್ಯಾಶ್. ಪ್ರಾಡಕ್ಟ್ ಅಲ್ಲಿ ಡ್ಯಾಶಸ್ ಉಲ್ಟಾ ಆಪರೇಟ್ ಆಗ್ತವೆ. ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್. ಹಾಗಾದ್ರೆ ಎ ಬಿ ಸಿ ಹೋಲ್ ಡ್ಯಾಶ್ ಏನಾಗ್ಬೋದು ಮಕ್ಕಳ? ಎ ಬಿ ಸಿ ಹೋಲ್ ಡ್ಯಾಶ್ ಉಲ್ಟಾ ಆಪರೇಟ್ ಆಗುತ್ತೆ. ಸಿ ಡ್ಯಾಶ್ ಬಿ ಡ್ಯಾಶ್ ಎ ಡ್ಯಾಶ್, ಈ ರೀತಿ ವೆರಿಫೈ ಮಾಡೋಣ. ವೆರಿಫೈ ಅಂತ ಕೇಳಿದ್ದಾರೆ ಅಂದ್ರೆ ಹೇಗೆ ಮಾಡ್ಕೋಬೇಕು ನಾವು? ಎಲ್ ಎಚ್ ಎಸ್ ನೇ ಸಪರೇಟ್ ಆಗಿ ಕಂಡುಹಿಡಿಬೇಕು, ಆರ್ ಎಚ್ ಎಸ್ ಸಪರೇಟ್ ಆಗಿ ಕಂಡುಹಿಡಿಬೇಕು. ಈಗ ಹೋಗೋಣ. ಎಲ್ ಎಚ್ ಎಸ್ ಅಲ್ಲಿ ಏನಿದೆ? ಎ ಬಿ ಹೋಲ್ ಡ್ಯಾಶ್ ಅಂತ ಇದೆ. ಎ ಬಿ ಹೋಲ್ ಡ್ಯಾಶ್. ಹೋಲ್ ಡ್ಯಾಶ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಫಸ್ಟ್ ಬ್ರಾಕೆಟ್ ಅಲ್ಲಿ ಏನಿದೆ? ಎ ಬಿ ಕಂಡುಹಿಡ್ಕೊಂಡ್ಬಿಡ್ಬೇಕು. ಕಂಡುಹಿಡಿಯೋಣ. ಲೆಟ್ ಎ ಬಿ ಅಂದ್ರೆ ಎ ಇಂಟು ಬಿ. ನೋಡಿ, ಎ ಏನ್ ಬರ್ಕೋತಾ ಇದ್ದೀನಿ? 2 3 -4 1 ಇಂಟು ಬಿ ಮೆಟ್ರಿಕ್ಸ್ ಬರ್ಕೋತಾ ಇದ್ದೀನಿ. ವಾಟ್ ಈಸ್ ಬಿ ಮೆಟ್ರಿಕ್ಸ್ ಮಕ್ಕಳ? -1 5 6 2. ಓಕೆ, ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕು. ಈ ಗೆರೆ ಆಗ್ತಾ ಇರೋದು ನಿಮ್ಗೆ ಐಡಿಯಾ ಬರಲಿ ಅಂತ ಅಷ್ಟೇ. ಸಿಂಪಲ್ ಆಗಿದೆ. 2 × 2 ಇರೋದ್ರಿಂದ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡೋಣ. ಎ ಬಿ ಏನ್ ಬರುತ್ತೆ ನೋಡೋಣ. ನೋಡಿ, ಹಾಗಾದ್ರೆ 2 ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಸಿಂಪ್ಲಿಫೈ ಮಾಡಿ. 2 ಇಂಟು -1 -2 3 6 18 -2 ಪ್ಲಸ್ 18 ಎಷ್ಟು ಬಂತು? 16. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಫಸ್ಟ್ ರೋ ಸೆಕೆಂಡ್ ಕಾಲಮ್. 2 5 10 3 2 6 10 ಪ್ಲಸ್ 6 ಎಷ್ಟಾಯ್ತಪ್ಪ? 16. ನೆಕ್ಸ್ಟ್ ಸೆಕೆಂಡ್ ರೋ ಕೆಳಗೆ ಬರಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್. -4 ಇಂಟು -1 ಪ್ಲಸ್ 4 1 ಇಂಟು 6 6 4 ಪ್ಲಸ್ 6 ಎಷ್ಟಾಯ್ತು? 10. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. -4 ಇಂಟು 5 -20 1 ಇಂಟು 2 2 -20 ಪ್ಲಸ್ 2 ದಟ್ ಈಸ್ -18. ಮಕ್ಕಳ, ದಿಸ್ ಈಸ್ ವಾಟ್ ಎ ಬಿ. ಒಪ್ಕೋತೀರಾಗಾದ್ರೆ? ಐ ವಾಂಟ್ ಎ ಬಿ ಹೋಲ್ ಡ್ಯಾಶ್. ನೋಡಿ, ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿದ್ದೆ. ಎ ಬಿ ಬಂದಿದೆ, ಡ್ಯಾಶ್ ಅಂದ್ರೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿ ಏನ್ ಬರೀಬಹುದು? 16 10 16 -18. ಲೆಟ್ ಇಟ್ ಬಿ ಆಸ್ ಈಕ್ವೇಶನ್ ನಂಬರ್ 1 ಅಂತ ಕರೆಯೋದು. ಆರ್ ಎಚ್ ಎಸ್ ಪಾರ್ಟ್ ಏನಿದೆ? ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ನಾವು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಬಿ ಡ್ಯಾಶ್ ಬರೆಯೋಣ. ಬಿ ನ ಟ್ರಾನ್ಸ್ಪೋಸ್ ಮಾಡಿ. ಏನಿದೆ? -1 6 5 2 ಟ್ರಾನ್ಸ್ಪೋಸ್ ಮಾಡಿ ಬರ್ಕೋತಾ ಇದ್ದೀನಿ ಇಂಟು ಎ ಡ್ಯಾಶ್. ಎ ಡ್ಯಾಶ್ ಅಂದ್ರೆ ಏನು? ಎ ನ ಟ್ರಾನ್ಸ್ಪೋಸ್ ಮಾಡಿ ಅಂತ. 2 -4 3 1. ಚೆಕ್ ಮಾಡೋಣ. ಸಿಂಪ್ಲಿಫೈ ಮಾಡಿ. ನೋಡಿ, ಹಾಗೆ ನೋಡಿ. ಫಸ್ಟ್ ರೋ ಫಸ್ಟ್ ಕಾಲಮ್. -1 ಇಂಟು 2 -2 6 3 is 18 -2 plus 18 is 16. ಓಕೆನಾ? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. -1 ಇಂಟು -4 ಪ್ಲಸ್ 4 6 ಇಂಟು 1 6 4 ಪ್ಲಸ್ 6 ಎಷ್ಟಾಯ್ತು? 10. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡೋಣ. 5 2 10 2 3 6 ಎಷ್ಟಾಯ್ತು? 16. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. 5 ಇಂಟು -4 -20 2 1 2 -20 ಪ್ಲಸ್ 2 ಎಷ್ಟಾಯ್ತು? -18. ಈಕ್ವೇಶನ್ 2. ಇದೇನಿದು? ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಹಾಗಾದ್ರೆ ಫ್ರಮ್ 1 and 2 ಮಕ್ಕಳಾಗಿ ಅಬ್ಸರ್ವ್ ಮಾಡಿ. ಫ್ರಮ್ 1 and 2 ಎರಡು ಆನ್ಸರ್ ಈಕ್ವಲ್ ಬಂದಿದೆ ನೋಡಿ. ಈಕ್ವಲ್ ಬಂದಿದೆಯಾ? ಹಾಗಾದ್ರೆ ಏನಂತ ಬರೀಬಹುದು? ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಗಾಟ್ ದ ಪಾಯಿಂಟ್, ರೈಟ್? ನೋಡಿ, ಅಬ್ಸರ್ವ್ ಮಾಡಿ. ಇನ್ನೊಂದು ಲೆಕ್ಕ ಮಾಡೋಣ ಇದ್ರ ಮೇಲೆ. ಅಬ್ಸರ್ವ್ ಮಾಡಿ. ಹಾಗೆ ಅಬ್ಸರ್ವ್ ಮಾಡಿ. ಏನ್ ಮಾಡ್ಬೇಕು ಅನ್ನೋದು ಐಡಿಯಾ ಬಂತಾ? 2 -1 1 4 -3 2 -3 2 -2 -1 4 -1 4. ವೆರಿಫೈ ದಟ್ ಎ ಬಿ ಓ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ವೆರಿಫೈ ಮಾಡೋಣ ಮಕ್ಕಳ. ನೋಡಿ, ಹಾಗೆ ಅಬ್ಸರ್ವ್ ಮಾಡಬೇಕು.
ನಾನು ಹೇಳಿದ್ದೀನಿ, ಪ್ರತಿ ಸಲ ಹೇಳ್ತಾ ಇದ್ದೀನಿ, ವೆರಿಫೈ ಅಂದಾಗ LHS ನೇ ಸಪ್ರೇಟ್ ಆಗಿ ಕಂಡು ಹಿಡ್ಕೋಬೇಕು, RHS ನೇ ಸಪ್ರೇಟ್ ಆಗಿ ಕಂಡು ಹಿಡ್ಕೋಬೇಕು. ಕಂಡು ಹಿಡಿಯೋಣಾಗಾದ್ರೆ ನೋಡಿಪ್ಪ, ನೋಡಿ ಗಮನ ಕೊಡಿ. ಓಕೆ, ಲೆಟ್ LHS ನಲ್ಲಿ AB ಓಲ್ ಡ್ಯಾಶ್ ಅಂತ ಇದೆ. AB ಓಲ್ ಡ್ಯಾಶ್ ಗಿನ ಮುಂಚೆ ಬ್ರಾಕೆಟ್ ಅಲ್ಲಿ ಏನಿದೆ, AB ಕಂಡು ಹಿಡ್ಕೋಬೇಕು, ಗೊತ್ತಿಲ್ವಲ್ಲ ನಮಗೆ. ಸೊ ನಾವು ಲೆಟ್ AB ಕಂಡು ಹಿಡ್ಕೋತಾ ಇದ್ದೀನಿ. ಅಂದ್ರೆ ಫಸ್ಟ್ ರೈಟ್ ಡೌನ್ A ಮ್ಯಾಟ್ರಿಕ್ಸ್ ಏನಿದೆ, 2 -1 1 4 ಇಂಟು ಏನಿದೆ ಬರ್ಕೊಳ್ಳಿ ನೋಡಿ, -3 2 -1 4 ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ. ಸಿಂಪಲ್ ಆಗಿದೆ, ಡೈರೆಕ್ಟ್ ಆಗಿ ಬರೀತೀನಿ. 2 ಇಂಟು -3 ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಬೇಕಾದ್ರೆ ಹಿಂಗೂ ಮಾಡಿ. 2 ಇಂಟು -3 -6 -1 ಇಂಟು -1 +1. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 ಇಂಟು 2 4 -1 ಇಂಟು 4 -4. Right? Next, second row, first column. 1 into -3, -3. 4 into -1, -4. Second row, second column. 1 2s are 2, 4 4s are 16. That is equal to, ಎದ್ದು ಬಂತು ನೋಡಿ ಮಕ್ಕಳ, -5, 0, -7 and 18. ಇದೇನಿದು ಜಸ್ಟ್ AB. ಆಕ್ಚುಲಿ ನಮಗೆ ಬೇಕಾಗಿರೋದು AB ಓಲ್ ಡ್ಯಾಶ್, ರೈಟ್? AB ಓಲ್ ಡ್ಯಾಶ್ is equal to, ಓಲ್ ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಮಾಡುವಂತ AB ನ, -5, -7, 0, 18. Let it be as equation number 1. LHS ಪಾರ್ಟ್ ಮುಗೀತು. Now go to RHS. ಏನಿದೆಯಪ್ಪ RHS ಅಲ್ಲಿ? Now what we have in the RHS, B dash into A dash. B dash ಅಂದ್ರೆ B ನ ಟ್ರಾನ್ಸ್ಪೋಸ್ ಮಾಡಿಲ್ಲ. B ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು, -3 -1 2 4. B dash into A dash. What is that A dash? 2 1 -1 4. That is first row first column. Multiply ಮಾಡಿ ಏನಾಗುತ್ತೆ, -3 into 2 -6 -1 into -1 +1. First row second column ಏನಾಯ್ತು ನೋಡಿ, -3 -4. ಓಕೆ, ಸೆಕೆಂಡ್ ರೋ ಬರೋಣ ಈಗ. ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 2s are 4 -4. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಏನಾಯ್ತು, 2 + 4 ಸಾರಿ 16. ಸೊ ದಿಸ್ ಈಸ್ ಸಿಂಪ್ಲಿಫೈ ಮಾಡಿದ್ರೆ -5 -7 0 18. ಲೆಟ್ ಇಟ್ ಬಿ ಆಸ್ ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ದಿಸ್ ಈಸ್ ವಾಟ್, B dash into A dash. ಹೌದಲ್ಲ ಮಕ್ಕಳ? ಫ್ರಮ್ 1 and 2 ನೋಡಿ, ಫ್ರಮ್ 1 and 2 ವೆರಿ ವೆರಿ ಇಂಪಾರ್ಟೆಂಟ್. ಫ್ರಮ್ 1 and 2 ಇವೆರಡು ಈಕ್ವಲ್ ಇದಾವೆ ನೋಡಿ. ಯಾವೆರಡು ಈಕ್ವಲ್ ಇದಾವೆ? AB ಓಲ್ ಡ್ಯಾಶ್ is equal to B dash into A dash. This is the way of verifying the result. ನೋಡ್ಕೋಬೇಕು ನೀಟಾಗಿ, ರೈಟ್? ಓಕೆ ಮಕ್ಕಳ, ಲೆಟ್ ಅಸ್ ಡಿಸ್ಕಸ್ ಒನ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡೋಣ. ನೋಡಿ, ಏನ್ ಸರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ದೀರಾ, ಏನ್ ಮಾಡೋದು? ಗಮನ ಕೊಡಿ, ಕೇರ್ಫುಲ್ ಆಗಿ ಮಾಡೋಣ. ತುಂಬಾ ಸಿಂಪಲ್ ಆಗಿ ಮಾಡಿಸ್ತೀವಿ. ಇಲ್ಲಿ ನೋಡಿ ಏನಾಗಿದೆ, ಇಫ್ A is equal to 2 - 5 3 1, find ಏನೋ ಇದೆ ನೋಡಿ, A ಸ್ಕ್ವೇರ್ ಅಂತ ಇದೆ. ಫೈಂಡ್ A ಸ್ಕ್ವೇರ್. ಏನ್ ಸರ್ ಹಾಗಾದ್ರೆ A ಸ್ಕ್ವೇರ್ ಅಂತ ಇದೆ? A ಸ್ಕ್ವೇರ್ ಅಂದ್ರೆ A ಮ್ಯಾಟ್ರಿಕ್ಸ್ ನ ಸ್ಕ್ವೇರ್ ಮಾಡು ಅಂತನಾ? ನೋ. ಈಗ x ಸ್ಕ್ವೇರ್ ಅಂದ್ರೆ ಮೀನಿಂಗ್ ಏನು, x ಇಂಟು x ಅಂತ, ಹೌದಲ್ವಾ? ಹಾಗೆ A ಸ್ಕ್ವೇರ್ ಅಂದ್ರೆ A ಮ್ಯಾಟ್ರಿಕ್ಸ್ ನ 2 ಟೈಮ್ ಮಲ್ಟಿಪ್ಲೈ ಮಾಡು ಅಂತ. A ಕ್ಯೂಬ್ ಅಂದ್ರೆ A ಮ್ಯಾಟ್ರಿಕ್ಸ್ ನ 3 ಟೈಮ್ ಮಲ್ಟಿಪ್ಲೈ ಮಾಡು ಅಂತ, ರೈಟ್? ಹಾಗಾಗಿ A ಸ್ಕ್ವೇರ್ ಕೇಳಿದಾನೆ ಹೇಗೆ ಮಾಡ್ಕೋಬೇಕು? ಹಾಗಾದ್ರೆ A ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ A ಇಂಟು A, ರೈಟ್? ಸೊ ಹಾಗಾದ್ರೆ A ಬರ್ಕೋತಾ ಇದ್ದೀನಿ 2 ಟೈಮು. ದಟ್ ಈಸ್ ಈಕ್ವಲ್ ಟು 2 - 5 3 1 ಇಂಟು ವಾಟ್ ಮಕ್ಕಳ, 2 - 5 3 1. ದ ಸೇಮ್ ಥಿಂಗ್ ಅಗೇನ್, ರೋಸ್ ಟು ಕಾಲಮ್ ಮಲ್ಟಿಪ್ಲೈ ಮಾಡೋಣ ಮಕ್ಕಳ. ಫಸ್ಟ್ ರೋ ಫಸ್ಟ್ ಕಾಲಮ್
2 2s are 4 minus 5 into 3 minus 15. First row first column ಮುಗೀತು. First row second column ಗೆ ಬನ್ನಿ. 2 into minus 5 minus 10 minus 5 into 1 minus 5. Okay, now that is equal to second row first column ಮಾಡೋಣ. 3 2s are 6 1 3s are 3. Second row first column ಮುಗೀತು. Second row second column ಮಾಡಿ. 3 into minus 5 minus 15 1 1s are 1. So this is what minus 11 minus 15 9, that is minus 14. This is the value of a square. This is a square matrix. ಅರ್ಥ ಆಗ್ತಾ ಇದೆಯಾ? ಗೊತ್ತಾಯ್ತಾ? a square ಅಂದಾಗ ಸ್ಕ್ವೇರ್ ಮಾಡಿಬಿಟ್ಟಿರ ಆಮೇಲೆ. Now we look at one very important problem, very important. The same thing, a is equal to ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಮಕ್ಕಳ. a is equal to 2 minus 1 3 2 minus 1 3 minus 3 1 4 minus 3 1 4 minus 2 minus 1 minus 2 minus 1 5 minus 2 minus 1 5 minus 2 minus 1 5. Find a square ಅಂತ ಕೇಳಿದ್ದಾರೆ. ರೈಟ್? ಅಗೇನ್ ಮಕ್ಕಳ ನಿಮಗೆ ಗೊತ್ತಿರಾಗೆ a ಸ್ಕ್ವೇರ್ ಅಂದ್ರೆ ಹೆಂಗ್ ಮಾಡಬೇಕು? a ಸ್ಕ್ವೇರ್ ಇಸ್ ಗಿವನ್ ಬೈ a into a. ಒಪ್ಕೋತಿರಾಗಾದ್ರೆ ಬರ್ಕೋತಾ ಇದ್ದೀನಿ ನೋಡಿ. ಲೆಟ್ a ಸ್ಕ್ವೇರ್ is equal to a into a. a ಮ್ಯಾಟ್ರಿಕ್ಸ್ ಬರೆಯೋಣ. ವಾಟ್ ಇಸ್ a? 2 minus 1 3 minus 3 1 4 minus 2 minus 1 5 into ಇನ್ನೊಂದು a ಬರೀಬೇಕಲ್ವಾ? ವಾಟ್ ಇಸ್ ದಟ್? ಸೇಮ್ ಥಿಂಗ್. 2 minus 1 3 minus 3 1 4 minus 2 minus 1 5. So now rows to column multiply ಮಾಡೋಣ. First row first column ಹೋಗಿಪ್ಪ. First row first column 2 2s are 4 minus 1 into minus 3 plus 3 3 into minus 2 minus 6. First row first column. First row second column ಗೆ ಬನ್ನಿ. ಏನಾಯ್ತು? minus 2 minus 1 minus 3 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. First row third column 2 3s are 6 minus 4 plus 15. First row ಇಂದ 3 ಕಾಲಮ್ ಮುಗಿದಿದೆ ನೋಡಿ. ಸೆಕೆಂಡ್ ರೋ ಬರಬೇಕೀಗ. ಸೆಕೆಂಡ್ ರೋ ಬನ್ನಿ. ಏನಾಯ್ತು? ಸೆಕೆಂಡ್ ರೋ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಬೇಕು. minus 6 minus 3 minus 8. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಗೆ ಬನ್ನಿ. ಈಗ 3 plus 1 minus 4. ಸೆಕೆಂಡ್ ರೋ ಥರ್ಡ್ ಕಾಲಮ್ ಗೆ ಬನ್ನಿಪ್ಪ. ಏನಾಯ್ತು? minus 9 plus 4 plus 20. Okay. Now second row first column ಏನಾಯ್ತು ನೋಡಿ? minus 4 plus 3 minus 10 ಆಯ್ತು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಏನಾಯ್ತು ನೋಡಿ ಮಕ್ಕಳ? 2 minus 1 minus 5. ಥರ್ಡ್ ರೋ ಥರ್ಡ್ ಕಾಲಮ್ ಲಾಸ್ಟ್ ಒನ್ ಏನಾಯ್ತು ನೋಡಿ? minus 6 minus 4 plus 25. ಸೊ ಸಿಂಪ್ಲಿಫೈ ಮಾಡಿ ಬರೆಯೋಣ ಅಷ್ಟೇ. ಸೊ 7 minus 6 what is that? 1 minus 2 minus 1 minus 3 minus 3 minus 6 6 minus 4 2 2 plus 15 is 17 minus 6 minus 3 minus 9 minus 8 minus 17 3 plus 1 4 4 minus 4 0. ಓಕೆ, ನೆಕ್ಸ್ಟ್ ಹಾಗೆ ನೋಡೋಣ. minus 4 plus 4 ಅಂದ್ರೆ minus 5 minus 9 plus 4 ಅಂದ್ರೆ minus 5 plus 20 ಅಂದ್ರೆ ಎಷ್ಟಾಯ್ತು? 15. ಇಲ್ಲಿ ಬರೋಣ. minus 4 plus 3 ಅಂದ್ರೆ minus 1 minus 1 minus 10 minus 11 2 minus 1 1 1 minus 5 minus 4. next is minus 6 minus 4 minus 10 minus 10 plus 25 is 15. this is the a square. ಗೊತ್ತಾಯ್ತಾ ಮಕ್ಕಳ? a ಕ್ಯೂಬ್ ಕೇಳಿದ್ರೆ ಹೆಂಗ್ ಬರೀತೀರಾ? ಹೌ ಕ್ಯಾನ್ ಯು ಫೈಂಡ್ ಔಟ್ a ಕ್ಯೂಬ್? ಈಗ a ಇದೆ, a ಇಂದ a ಸ್ಕ್ವೇರ್ ಕಂಡುಹಿಡಿಬಹುದು. ಹೆಂಗೆ? a into a. a ಕ್ಯೂಬ್ ಕೇಳಿದ್ರೆ ಹೆಂಗ್ ಮಾಡೋದು? a ಕ್ಯೂಬ್ is given by a ಸ್ಕ್ವೇರ್ into a ಬರೀಬಹುದಾ? ಗೊತ್ತಾಯ್ತಲ್ರಪ್ಪ? a ಪವರ್ 4 ಹೆಂಗ್ ಮಾಡಬಹುದು? a ಪವರ್ 4 ನ a ಕ್ಯೂಬ್ into a ಕ್ಯೂಬ್ ಅಂತನಾದ್ರೂ ಬರೀಬಹುದು, ಅಥವಾ a ಸ್ಕ್ವೇರ್ into a ಸ್ಕ್ವೇರ್ ಬರ್ಕೋಬಹುದು. ಗೊತ್ತಾಗ್ತಾ ಇದೆ? ಈ ಐಡಿಯಾನ ಚೆನ್ನಾಗಿ ತಿಳ್ಕೋಬೇಕು ನೀವು. ಗೊತ್ತಾಗ್ತಾ ಇದೆಯಲ್ರ? ಇಷ್ಟೆಲ್ಲ ಮಾಡ್ಕೋಬೇಕಾಗತ್ತೆ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ.